ಮೊದಲನೇದಾಗಿ ಮೊಸಪ್ ಸಾಂಬಾರು ಯಾವ ಥರ ಮಾಡೋದು ಅಂತ ಅಂದರೆ, ಒಂದು ಕುಕ್ಕರ್ಗೆ 1 ಲೋಟ ತೊಗರಿಬೇಳೆ ಅಥವಾ ಅವರೆಬೇಳೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ತೊಗರಿಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ತುಂಬ ಚೆನ್ನಾಗಿ ವಾಶ್ ಮಾಡಬೇಕು. ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಟೊಮೆಟೊನ ಸಣ್ಣಗೆ ಹಚ್ಕೊಂಡು ಅದಕ್ಕೆ ಹಾಕಬೇಕು. ನೆಕ್ಸ್ಟ್ ಅದೇ ಥರ ಒಂದು 10-15 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಅದನ್ನು ನೀರೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕು. ಇದೆಲ್ಲ ಆದಮೇಲೆ ಇದನ್ನು ಸೈಡಿಗೆ ಇಟ್ಟು ನೆಕ್ಸ್ಟು ನೋಡಿ ಇಲ್ಲಿ ಒಂದು ಕಟ್ ನಾನು ದಂಟಿನ ಸೊಪ್ಪು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಅದೇ ಥರ ಮೆಂತ್ಯ ಸೊಪ್ಪು ಸಹ ಒಂದು ಕಟ್ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಸಹ ಅದು ಯಾವ ಸೊಪ್ಪು ತಗೋತೀರೋ ಆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಕುಕ್ಕರ್ನ ತಗೊಂಡು ಈಗ ತೊಳೆದಿಟ್ಟಿರೋ ಸೊಪ್ಪನ್ನೆಲ್ಲ ಹಾಕಬೇಕು. ಇಲ್ಲಿ ನಾನು ಫಸ್ಟ್ ದಂಟಿನ ಸೊಪ್ಪು ಹಾಕ್ತಾಯಿದ್ದೀನಿ. ದಂಟಿನ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಮತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಆ ಸೊಪ್ಪನ್ನ ಯೂಸ್ ಮಾಡ್ಕೋಬೋದು. ಇದೇ ಹಾಕಬೇಕು ಅಂತ ಏನಿಲ್ಲ. ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ದಂಟಿನ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದು 3 ವಿಷಲನ್ನ ಹೊಡೆಸ್ಕೋಬೇಕು. ವಿಷಲೆಲ್ಲ ಆದಮೇಲೆ ಸೊಪ್ಪು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಒಂದು ಸೈಡಿಗೆ ಮಾಡ್ಕೋಬೇಕು. ಸೊಪ್ಪಲ್ಲಿ ನೀರಿದ್ದರೆ ಅದನ್ನ ಮಸಿಯೋಕ್ಕಾಗಲ್ಲ. ಅದಕ್ಕೆ ಅದನ್ನು ಒಂದು ತಪ್ಪಲಿಗೆ ನೀರನ್ನ ಸೋಸ್ಕೊಬಿಟ್ಟು ನೆಕ್ಸ್ಟು ಅದನ್ನು ಮಸಿಬೋದು ನಾವು. ನೀರಿದ್ದರೆ ಏನಪ್ಪ ಅಂತ ಅಂದರೆ ಚೆನ್ನಾಗಿ ಸೊಪ್ಪೆಲ್ಲ ಮಸಿಯಲ್ಲ, ಕಾಳೆಲ್ಲ ಮಸಿಯಲ್ಲ. ಬೇಕಾದರೆ ನೀವು ಮಿಕ್ಸಿಗೂ ಹಾಕೋಬೋದು. ಒಂದೇ ರೌಂಡ್ ಹಾಕೋಬೇಕು. ಜಾಸ್ತಿ ಹಾಕಿದ್ರೆ ಫುಲ್ ಚೆನ್ನಾಗಲ್ಲ ಸಾಂಬಾರು. ಇವಾಗ ಮಸಿಯೋಣ ಬನ್ನಿ. ಮಸಿತಾ ಇದ್ದೀನಿ ನೋಡಿ ನೀವು. ಹಿಂಗೆ ಮಸಿದ್ರೆ ಸಾಕು. ಮಸಿಯೋ ಕೋಲಲ್ಲಿ ಮಸಿಬೋದು, ಇಲ್ಲಾಂದರೆ ಸೌಟಲ್ಲೂ ಮಸಿಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರಲ್ಲಿ ಮಾಡ್ಬೋದು. ನಾನು ಮಸಿಯೋ ಕೋಲಲ್ಲೇ ಮಸಿತಾ ಇದ್ದೀನಿ. ಇದೆಲ್ಲ ಆಯಿತು ಆದಮೇಲೆ ಮಸ್ತೆಲ್ಲ ಆದಮೇಲೆ ಸ್ವಲ್ಪ ಸೌಟಲ್ಲಿ ತಿರುಗಬೇಕು. ನೆಕ್ಸ್ಟ್ ಒಂದು 5-6 ನಿಮಿಷ ಇದನ್ನು ಬಾಯ್ಲ್ ಮಾಡಬೇಕು. ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಇದಾಗಿರುತ್ತೆ ಅಲ್ವಾ, ಅದಕ್ಕೆ ಇದನ್ನು ಒಂದು 5-6 ನಿಮಿಷ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಕೊಡೋಣ ಬನ್ನಿ. ಒಗ್ಗರಣೆಗೆ ಏನೇನು ಬಳಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಒಂದು ತಪ್ಪಲಿಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಅದೇ ಥರ ಅರ್ಧ ಸ್ಪೂನ್ ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ರುಚಿಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದೇ ಥರ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೋಬೇಕು. ಜೀರಿಗೆನೂ ಚೆನ್ನಾಗಿರುತ್ತೆ, ಘಮ ಘಮ ಸ್ಮೆಲ್ ಬರುತ್ತೆ. ಅದೇ ಥರ ಒಂದು 5-6 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 2-3 ಬೆಳ್ಳುಳ್ಳಿ ಹಾಕ್ಕೋಬೇಕು. ನೆಕ್ಸ್ಟು ಕರಿಬೇವು ಹಾಕ್ಕೊಂಡು ಒಂದು 2 ಈರುಳ್ಳಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ರೆಡ್ ಕಲರ್ ಆದರೆ ಸಾಕು. ಈ ಕುದಿತಿರೋ ಸಾಂಬಾರಿಗೆ ಈ ಒಗ್ಗರಣೆ ಮಾಡಿರೋದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ನಾನು ಮೊಸರು ಸಾಂಬಾರನ್ನ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ಕಡೆ ಎಲ್ಲ ತಪ್ಪಲಲ್ಲಿ ಸಾಂಬಾರು ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನೊಂದು 2 ನಿಮಿಷ ಕುದಿಸ್ಬೇಕು. ಮಸಾಲೆ ಎಲ್ಲ ಇಟ್ಕೋಬೇಕಲ್ವ, ಅದನ್ನೆಲ್ಲ ಕುದಿಸ್ಬೇಕು. ಈ ಥರ ಬಂದಿದೆ ನೋಡಿ ಮೊಸರು ಸಾರು. ನಿಮಗೂ ಇಷ್ಟ ಆದರೆ ಈ ರೆಸಿಪಿನ ಯೂಸ್ ಮಾಡ್ಕೋಬೋದು. ಈ ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗೆಲ್ಲ ಮೊಸರು ಸಾರು ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.